3 ಇಯರ್ಸ್ ಎಲ್ ಎಲ್ ಬಿ ಡಿಗ್ರಿ ಮಾಡೋರು 3 ಇಯರ್ ಎಲ್ ಎಲ್ ಬಿಯಲ್ಲಿ ಯಾವೆಲ್ಲ ಸಬ್ಜೆಕ್ಟ್ ಇರುತ್ತೆ, ಟೋಟಲ್ 6 ಸೆಮ್ಮಲ್ಲಿ ಯಾವ ಥರ ಸಬ್ಜೆಕ್ಟ್ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊತೀರಾ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಈಗಾಗಲೇ ಹೇಳಿದ್ದೀನಲ್ಲ, ನಿಮಗೆ ಯಾರೆಲ್ಲ 3 ವರ್ಷದ ಡಿಗ್ರಿ ಮಾಡಬೇಕು, ಎಲ್ ಎಲ್ ಬಿ ಡಿಗ್ರಿ ಮಾಡಬೇಕು ಅಂತ ಅಂದ್ಕೊಂಡಿರೋರು ತುಂಬ ಜನ ವಿದ್ಯಾರ್ಥಿಗಳು, ಮತ್ತು ಈಗ ಆಲ್ರೆಡಿ ಎಲ್ ಎಲ್ ಬಿ 3 ಇಯರ್ಸ್ ಎಲ್ ಎಲ್ ಬಿ ಓದ್ತಾ ಇರೋ ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಡೌಟ್ಸ್ ಇರುತ್ತೆ. ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ, ಎಲ್ ಎಲ್ ಬಿ 3 ಇಯರ್ಸ್ ಯಾವ್ಯಾವ ಸಬ್ಜೆಕ್ಟ್ ನಾವು ಓದ್ತೀವಿ, ಏನೇನು ಕಲಿತೀವಿ ಅಂತ. ಸೊ ಕಂಪ್ಲೀಟಾಗಿ ವಾಚ್ ಮಾಡಿ ಗೈಸ್, ಯಾವ್ಯಾವೆಲ್ಲ ಸಬ್ಜೆಕ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಈ ಒಂದು 3 ಇಯರ್ಸ್ ಕಂಪ್ಲೀಟ್ ಸಿಲಬಸ್ಸು ವಿತ್ ಚಾಪ್ಟರ್ ವೈಸ್ ಸಿಲಬಸ್ಸು ಪ್ರತಿಯೊಂದರೂ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ನ ಕೊಟ್ಟಿದ್ದೇನೆ, ಹೋಗಿ ದಯವಿಟ್ಟು ಜಾಯ್ನ್ ಆಗಿ ಗೈಸ್. ಅಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ ಪ್ರತಿಯೊಂದು ಲಾ ರಿಲೇಟೆಡ್ ಎಲ್ ಎಲ್ ಬಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋವಂಥ ಒಂದು ಟೆಲಿಗ್ರಾಮ್ ಚಾನಲ್ ಅಂತಲೇ ನಾನು ಹೇಳ್ತಾ ಬನ್ನಿ. ಈಗ ನಾವು ಸಿಲಬಸ್ ಕಡೆ ಹೋಗ್ಬಿಡೋಣ. ಯಾವ್ಯಾವೆಲ್ಲ ಸಬ್ಜೆಕ್ಟ್ ಇದೆ ಮೇಯ್ನಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್, ಎಷ್ಟು ಸಬ್ಜೆಕ್ಟ್ ಓದ್ತೀವಿ, ಯಾವುದೆಲ್ಲ ಇದೆ ಅಂತ ಅಂದ್ಬಿಟ್ಟು ಕೊನೆವರೆಗೂ ವಾಚ್ ಮಾಡಿ ಗೈಸ್. ಸೊ ಈಗ ನಾವು ಫಸ್ಟು 3 ಇಯರ್ ಎಲ್ ಎಲ್ ಬಿ ಕೋರ್ಸ್ ಸೆಮಿಸ್ಟರ್ 1 ಸಿಲಬಸ್ ನೋಡೋದಾದರೆ, ಸಿಲಬಸ್ ಮೀನ್ಸ್ ಸಬ್ಜೆಕ್ಟ್ಸ್ ಯಾವೆಲ್ಲ ಸಬ್ಜೆಕ್ಟ್ ಓದ್ತೀರಾ ಅಂತ ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಕಾನ್ಸ್ಟಿಟ್ಯೂಷನ್ ಲಾ, ಕಾಂಟ್ರಾಕ್ಟ್ 1, ಲಾ ಆಫ್ ಟಾರ್ಟ್ಸ್, ಹಿಂದೂ ಲಾ, ಕ್ರಿಮಿನಲ್ ಲಾ ಅಂತ ಮುಂಚೆ ಇತ್ತು. 2023ರಿಂದ ಅದು ಚೇಂಜ್ ಆಗಿದೆ, BNS ಅಂತ ಚೇಂಜ್ ಆಗಿದೆ. ಭಾರತೀಯ ನ್ಯಾಯ ಸಂಹಿತ ಅಂತ ಓದ್ತೀರ ಗೈಸ್ ನೀವು ಕ್ರಿಮಿನಲ್ ಆ್ಯಕ್ಟ್ನ. ಸೊ ಅದಾದಮೇಲೆ ನಿಮಗೆ ಯಾರೆಲ್ಲ ಕನ್ನಡದಲ್ಲಿ ಎಕ್ಸಾಮ್ ಬರಿತೀರಾ, ಕನ್ನಡದಲ್ಲಿ ಎಕ್ಸಾಮ್ ಬರೆಯೋರಿಗೆ ಫಸ್ಟು ಸೆಮಿಸ್ಟರಲ್ಲಿ ಇಂಗ್ಲೀಷ್ ತೊಗೋಬೇಕಾಗುತ್ತೆ. ಇಂಗ್ಲೀಷ್ನ ಒಂದು ಸಬ್ಜೆಕ್ಟ್ನ ಆಗಿ ಅವರು ಆಯ್ಕೆ ಮಾಡಬೇಕಾಗುತ್ತೆ ಗೈಸ್. ಸೊ ನೆಕ್ಸ್ಟು ನಾವೀಗ ಸೆಕೆಂಡ್ ಸೆಮಿಸ್ಟರ್ ಸಬ್ಜೆಕ್ಟ್ಸ್ನ ನೋಡೋದಾದರೆ, ಕಾನ್ಸ್ಟಿಟ್ಯೂಷನ್ 1 ಫಸ್ಟ್ ಸೆಮ್ಮಲ್ಲಿ ಓದಿದರೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ 2 ಅಂತ ಓದ್ತೀರಾ, ಆರ್ಟಿಕಲ್ 60 ಓದ್ತೀರಾ, ಓಕೆನಾ. ಅದಾದಮೇಲೆ ಕಾಂಟ್ರಾಕ್ಟ್ 1 ಫಸ್ಟ್ ಸೆಮ್ಮಲ್ಲಿ ಓದಿದ್ರೆ ಕಾಂಟ್ರಾಕ್ಟ್ 2 ಇಲ್ಲಿ ಓದ್ತೀರಾ. ಲೇಬರ್ ಲಾ ಅಂತ ಮುಂಚೆ ಇತ್ತು, ಇವಾಗ 2025 ಬ್ಯಾಚಿಂದ ಚೇಂಜ್ ಆಗಿದೆ. ಲೇಬರ್ ಆ್ಯಂಡ್ ಇಂಡಸ್ಟ್ರಿಯಲ್ ಲಾ ಅಂತ ಬರುತ್ತೆ ಗೈಸ್. ಲೇಬರ್ ಆ್ಯಂಡ್ ಇಂಡಸ್ಟ್ರಿಯಲ್ ಲಾ 1 ಸೆಕೆಂಡ್ ಸೆಮ್ಮಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ನಿಮಗೆ ಪ್ರಾಪರ್ಟಿ ಲಾ ಅನ್ನೋದು ಸೆಕೆಂಡ್ ಸೆಮ್ಮಲ್ಲೇ ಓದ್ಬಿಡ್ತೀರಾ 3 ಇಯರ್ಸ್ ಎಲ್ ಎಲ್ ಬಿಲಿ. ಸೊ ಅದಾದಮೇಲೆ ನಿಮಗೆ ಫ್ಯಾಮಿಲಿ ಲಾ 2 ಅಂದರೆ ಮುಸ್ಲಿಂ ಲಾ ಬರುತ್ತೆ. ಫಸ್ಟ್ ಸೆಮ್ಮಲ್ಲಿ ನೀವು ಹಿಂದೂ ಲಾ ಓದಿರ್ತೀರ, ಸೆಕೆಂಡ್ ಸೆಮ್ಮಲ್ಲಿ ನೀವು ಮುಸ್ಲಿಂ ಲಾ ಬಗ್ಗೆ ಓದ್ತೀರಾ. ಅದಾದಮೇಲೆ ಒಂದು ಕಂಪಲ್ಸರಿ ಸಬ್ಜೆಕ್ಟ್ ಬರುತ್ತೆ, ಏನಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ನಾನು ಕನ್ನಡಿಗಾಸ್ ಏನಾದರೂ ಇದ್ದರೆ ಕನ್ನಡ ಕಲಿ ಅನ್ನೋ ಸಬ್ಜೆಕ್ಟ್ನ ಓದಬೇಕಾಗುತ್ತೆ. ನಿಮಗೆ ಕನ್ನಡನೇ ಬರಲ್ಲ ಅಂತ ಅಂದರೆ ಕನ್ನಡ ಕಲಿ ಅಂತ ಓದಬೇಕಾಗುತ್ತೆ. ಮತ್ತು ಪ್ರತಿಯೊಬ್ಬರು ಕಾನೂನು ಕನ್ನಡ ಅಂತ ಅಂದ್ಬಿಟ್ಟು ಸಬ್ಜೆಕ್ಟ್ನ ಪ್ರತಿಯೊಬ್ಬರು ಅದಂತೂ ಮ್ಯಾಂಡೇಟರಿ ಆ ಒಂದು ಸಬ್ಜೆಕ್ಟ್ನ 6ನೇ ಸಬ್ಜೆಕ್ಟಾಗಿ ಓದ್ತೀರಾ, ಓಕೆನಾ. ನೆಕ್ಸ್ಟು ಸೆಮಿಸ್ಟರ್ 3 ಅಂದರೆ ಥರ್ಡ್ ಸೆಮಿಸ್ಟರಲ್ಲಿ ಏನಪ್ಪ ಸಬ್ಜೆಕ್ಟ್ಸ್ ಇದೆ. ಸೊ ನಿಮಗೆ ಥರ್ಡ್ ಸೆಮಿಸ್ಟರಲ್ಲಿ ಬಂದರೆ ಗೈಸ್ ನಿಮಗೆ 5 ಸಬ್ಜೆಕ್ಟ್ಸ್ ಇರೋವಂಥದ್ದು. ಒಂದು ಜುರಿಸ್ಪ್ರುಡೆನ್ಸ್ ಅಂತ ನೀವು ಓದ್ತೀರಾ, ಇದೆಲ್ಲನೂ ನಿಮಗೆ ಕನ್ನಡದಲ್ಲಿ ಸೇಮ್ ನೀವು ಟ್ರಾನ್ಸ್ಲೇಟ್ ಮಾಡಿಕೊಂಡ್ರೆ ಆ ಒಂದು ಸಬ್ಜೆಕ್ಟ್ ಕನ್ನಡದಲ್ಲಿ ಓದೋರ್ಗೂ ಕೂಡ ಹೆಲ್ಪ್ ಆಗಿಬಿಡುತ್ತೆ ಅಷ್ಟೇ ಗೈಸ್. ನಾನೀಗ ನೀವು ಕಮೆಂಟ್ ಮಾಡಿ ತಿಳಿಸಿ, ಅಥವಾ ನಾನು 5 ಇಯರ್ಸ್ ಎಲ್ ಎಲ್ ಬಿದು ಮಾಡ್ತೀನಿ, ನಿಮಗೆ BA LLB, BCom LLB, BBA LLB ಸಬ್ಜೆಕ್ಟ್ಸು ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದ್ರ ಬಗ್ಗೆನೂ ಕೂಡ ವೀಡಿಯೋ ಮಾಡಾಕ್ತೀನಿ. ಸೊ ಅದಾದಮೇಲೆ ನಿಮಗೆ ಸೆಮಿಸ್ಟರ್ 3 ಬಗ್ಗೆ ಸಬ್ಜೆಕ್ಟ್ಸ್ ನೋಡೋದಾದರೆ ಜುರಿಸ್ಪ್ರುಡೆನ್ಸ್, ಲೇಬರ್ ಆ್ಯಂಡ್ ಇಂಡಸ್ಟ್ರಿಯಲ್ ಲಾ 2 ಇಲ್ಲಿ ಓದ್ತೀವಿ. ಅದಾದಮೇಲೆ ಲಾ ಆಫ್ ಟ್ಯಾಕ್ಸೇಷನ್ ಒಂದು ಸಬ್ಜೆಕ್ಟ್ ಬರುತ್ತೆ ಗೈಸ್. ಅದಾದಮೇಲೆ ಕ್ರಿಮಿನಲ್ ಲಾ 2 ಓದ್ತೀವಿ ಇಲ್ಲಿ. ಕ್ರಿಮಿನಲ್ ಲಾ 2 ಅಂತಂದರೆ ನಾವು ಈಗಾಗಲೇ ಕ್ರಿಮಿನಲ್ ಲಾ 1 ಅಂದರೆ ಲಾಸ್ಟ್ BNS ಅಂತ ನಾನು ಹೇಳಿದ್ನಲ್ಲ, ಫಸ್ಟ್ ಸೆಮ್ಮಲ್ಲಿ BNS ಓದಿರ್ತೀರಾ. ಈ ಸೆಮ್ಮಲ್ಲಿ BNSS ಅಂತ ಇರುತ್ತೆ ಗೈಸ್, ಹೊಸ ಸಬ್ಜೆಕ್ಟು, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಅಂತ ಇರುತ್ತೆ. ಆ ಒಂದು ಆ್ಯಕ್ಟ್ನ ನೀವು ಓದ್ತೀರಾ. ಅದಾದಮೇಲೆ ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಲಾ ಅಂತ ಇರುತ್ತೆ, ಓಕೆನಾ. ಆ ಒಂದು ಸಬ್ಜೆಕ್ಟ್ನ ಥರ್ಡ್ ಸೆಮಿಸ್ಟರ್ಲಿ ಓದ್ತೀರಾ. ಸೊ ನೆಕ್ಸ್ಟು ಫೋರ್ತ್ ಸೆಮಿಸ್ಟರ್ಗೆ ಬಂದರೆ ನೀವು ಫೋರ್ತ್ ಸೆಮಿಸ್ಟರ್ ಯಾವುದಾದ್ರು ಸಬ್ಜೆಕ್ಟ್ ಇರುತ್ತೆ ಅಂತಂದರೆ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಅಂತ ಇದೊಂದು ಸಬ್ಜೆಕ್ಟು ಮ್ಯಾಂಡೇಟರಿ ಇದ್ದೇ ಇರುತ್ತೆ. ಅದಾದಮೇಲೆ ಆಪ್ಷನಲ್ ಅಂತ ಬರುತ್ತೆ. ಟೋಟಲ್ 4 ಸೆಮಿಸ್ಟರಲ್ಲಿ ನೀವು 3 ಕ್ವಶನ್ ಪೇಪರ್ಗೆ ಎಕ್ಸಾಮ್ ಬರೆಯೋದು, 3 ಸಬ್ಜೆಕ್ಟ್ಗೆ ರೈಟಿಂಗ್ ಎಕ್ಸಾಮ್ ಬರೆಯೋದು, ಇನ್ನು 2 ಸಬ್ಜೆಕ್ಟ್ಗೆ ನೀವು ಅಸೈನ್ಮೆಂಟ್ ಸಬ್ಮಿಟ್ ಮಾಡೋದಿರುತ್ತೆ. ಮತ್ತು ಅದರದ್ದು ನೀವು
ಅಸೈನ್ಮೆಂಟು ಸೆಮಿನಾರ್ಸು ಮಾಡೋದು ಇರುತ್ತೆ ಗೈಸ್. ಸೊ 4th ಸೆಮ್ಮಲ್ಲಿ ಬಂದು 3 ಸಬ್ಜೆಕ್ಟ್ಗೆ ಎಕ್ಸಾಮ್ ಬರೀತಾರೆ, ನೀವು ಅದನ್ನು ತಲೆಯಲ್ಲಿ ಇಟ್ಕೋಬೇಕು. ಒಂದು ಬಂದು ಕಂಪಲ್ಸರಿ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಇರುತ್ತೆ. ಸೆಕೆಂಡ್ನೇ ಸಬ್ಜೆಕ್ಟ್ಗೆ ನಿಮಗೆ 2 ಆಪ್ಷನ್ ಇರುತ್ತೆ, ಆಪ್ಷನಲ್. ಒಂದು ಹ್ಯೂಮನ್ ರೈಟ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸಸ್ ಇರುತ್ತೆ, ಅಥವಾ ಇನ್ಶೂರೆನ್ಸ್ ಲಾ. ಇವೆರಡರಲ್ಲಿ ಒಂದು ಚೂಸ್ ಮಾಡಬೇಕು ಸೆಕೆಂಡ್ ಪೇಪರ್ಗೆ. ಸೊ ಥರ್ಡ್ ಪೇಪರ್ಗೆ ಕೂಡ ಆಪ್ಷನಲ್ ಇರುತ್ತೆ 2 ಸಬ್ಜೆಕ್ಟು. ಒಂದು ಬ್ಯಾಂಕಿಂಗ್ ಲಾ ಇರುತ್ತೆ, ಅಥವಾ ಇನ್ನೊಂದು RTI ಇರುತ್ತೆ, ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಇರುತ್ತೆ. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ 4th ಸೆಮಿಸ್ಟರ್ಲಿ. ಸೊ 4th ಸೆಮಿಸ್ಟರ್ಲಿ ಹೇಳಿದ ನಾನು ಕ್ಲಿನಿಕಲ್ ಕೋರ್ಸ್ ಅಂತ ಮಾಡಬೇಕಾಗುತ್ತೆ. ಒಂದು ಪ್ರೊಫೆಷ್ನಲ್ ಎಥಿಕ್ಸ್ ಮೇಲೆ ನೀವು ಸೆಮಿನಾರು ಮತ್ತು ಪ್ರಾಜೆಕ್ಟ್ಸು ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ಕ್ಲಿನಿಕಲ್ ಕೋರ್ಸ್ 2 ಅಂತ ಹೇಳ್ತಾರೆ, ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಸಿಸ್ಟಮ್ ಅಂತ, ADR ಅಂತ. ಸೊ ಅದನ್ನು ನೀವು ಮಾಡಬೇಕಾಗುತ್ತೆ. ಇದಿಷ್ಟು 4th ಸೆಮ್ಮಲ್ಲಿ ನೀವು ಮಾಡ್ತೀರಾ. ನೆಕ್ಸ್ಟು 5th ಸೆಮಿಸ್ಟರಲ್ಲಿ ನೀವು ನೋಡೋದಾದರೆ ಗೈಸ್, ನೆಕ್ಸ್ಟು 5th ಸೆಮಿಸ್ಟರಲ್ಲಿ ನೀವು 5 ಸಬ್ಜೆಕ್ಟ್ನ ಬರೀಬೇಕಾಗುತ್ತೆ ಗೈಸ್. ಒಂದು ಕಂಪನಿ ಲಾ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಕಂಪನಿ ಲಾ, ಸಿವಿಲ್ ಪ್ರೊಸೀಜರ್ ಕೋಡ್ ಆ್ಯಂಡ್ ಲಿಮಿಟೇಷನ್ ಆ್ಯಕ್ಟ್ ಅಂತ ಸೆಕೆಂಡ್ ಸಬ್ಜೆಕ್ಟ್ ಇರುತ್ತೆ. ಅದಾದಮೇಲೆ ಆಪ್ಷನಲ್ ಆಗಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಇರುತ್ತೆ. ಅದಾದಮೇಲೆ ಪಿನಾಲಜಿ ಅಥವಾ ವಿಕ್ಟಿಮಾಲಜಿ ಅಂತ ಅಂದ್ಬಿಟ್ಟು 4th ಸಬ್ಜೆಕ್ಟ್ ಇರುತ್ತೆ. ಆಪ್ಷನಲ್ ಬಂದ್ಬಿಟ್ಟು ನೆಕ್ಸ್ಟು ಆಪ್ಷನಲ್ಲೂ ಕೂಡ 4 ಇಲ್ಲಿ ನೀವು ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಚ್ಯೂಸ್ ಆರ್ ಪ್ರಿನ್ಸಿಪಲ್ ಆಫ್ ಲೆಜಿಸ್ಲೇಷನ್ ತಗೋಬೋದು, ಅಥವಾ ಕಾಂಪಿಟೇಷನ್ ಲಾ. ಇವೆರಡರಲ್ಲಿ ಒಂದು ಎಕ್ಸಾಮ್ ನೀವು ಬರೀಬೇಕಾಗುತ್ತೆ. ಅದಾದಮೇಲೆ ಒಂದು ಕ್ಲಿನಿಕಲ್ ಕೋರ್ಸ್, ಅಂದರೆ ಪ್ರಾಜೆಕ್ಟ್ ವರ್ಕ್ ಥರ ಸೆಮಿನಾರ್ ಅಥವಾ ಅಸೈನ್ಮೆಂಟ್ ಬರೋದು ಇರುತ್ತೆ. ಡ್ರಾಫ್ಟಿಂಗು, ಪ್ಲೀಡಿಂಗ್ ಮತ್ತು ಕನ್ವೈನ್ಸಿಂಗ್ ಮೇಲೆ ನೀವು ಸೆಮಿನಾರ್ ಥರ ಮಾಡಿಬಿಟ್ಟು ಒಂದು ಪ್ರಾಜೆಕ್ಟ್ ವರ್ಕ್ ಬುಕ್ಕೇ ಬರೀಬೇಕಾಗುತ್ತೆ ಗೈಸ್ 5th ಸೆಮಿಸ್ಟ್ರಲ್ಲಿ. ಇನ್ನು 6th ಸೆಮಿಸ್ಟರ್ಗೆ ನಾವು ಬರೋದಾದರೆ ಲಾ ಆಫ್ ಎವಿಡೆನ್ಸ್ ಅಂತ ಸಬ್ಜೆಕ್ಟು, ಎನ್ವಿರಾನ್ಮೆಂಟಲ್ ಲಾ ಅಂತ ಅಂದ್ಬಿಟ್ಟು ಸಬ್ಜೆಕ್ಟ್ ಇರುತ್ತೆ. ಸೊ ಅದಾದಮೇಲೆ ಆಪ್ಷನಲ್ 5 ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ 2 ಬರುತ್ತೆ. ಇಲ್ಲಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ 1 ಬಂದು 5th ಸೆಮ್ಮಲ್ಲಿ ಓದ್ತೀರಾ, 2 ಬಂದು 6th ಸೆಮ್ಮಲ್ಲಿ ಓದ್ತೀರಾ. ಅದಾದಮೇಲೆ ವೈಟ್ ಕಾಲರ್ ಕ್ರೈಮ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಓದ್ತೀರಾ. ಅದಾದಮೇಲೆ ಆಪ್ಷನಲ್ 6 ಅಂತಲೂ ಬರುತ್ತೆ. ಆಪ್ಷನಲಲ್ಲಿಗೆ ನಿಮಗೆ 4th ಸೆಮ್ಮಿಂದ ಆಪ್ಷನಲ್ ಸಬ್ಜೆಕ್ಟು ಸ್ಟಾರ್ಟ್ ಆಗ್ತವೆ ಗೈಸ್, ಅರ್ಥ ಮಾಡ್ಕೊಳ್ಳಿ. ಆಪ್ಷನಲ್ ಅಂತಂದರೆ ಏನಿಲ್ಲ, ಜಸ್ಟ್ ಅದಕ್ಕೆ ಇನ್ನೊಂದು ಆಪ್ಷನ್ ಇರುತ್ತೆ. ಒಂದು ಸಬ್ಜೆಕ್ಟ್ ಬದಲು ಇನ್ನೊಂದು ಸಬ್ಜೆಕ್ಟು ಇರುತ್ತೆ, ನೀವು ಎರಡರಲ್ಲಿ ಒಂದು ಚೂಸ್ ಮಾಡಬೇಕಾಗುತ್ತೆ. ಸೊ ಆಪ್ಷನಲ್ 6ಅಲ್ಲಿ ನಾವು ಲ್ಯಾಂಡ್ ಲಾ ಅಥವಾ ಲಾ ರಿಲೇಟೆಡ್ ಟು ಇಂಟರ್ನ್ಯಾಷನಲ್ ಟ್ರೇಡ್ ಎಕನಾಮಿ, ತುಂಬಾ ಇಂಪಾರ್ಟೆಂಟ್ ಆಗಿರೋ, ತುಂಬಾ ಅಟ್ರಾಕ್ಟ್ ಆಗಿರುವ ಲಾ ಸಬ್ಜೆಕ್ಟ್ಸ್ ಇಕ್ಕಿದ್ದಾರೆ 3 years LLBಗೆ. ಸೊ ನೀವು ಒಂದು ಸಲ ಒಂದು ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಂಡು ಓದ್ಬಿಟ್ರೆ ಯಾವುದೇ ಕಷ್ಟ ಆಗೋಲ್ಲ ಗೈಸ್. ಸೊ ಅದರೊಳಗಡೆ ನೀವು ಇಳಿಬೇಕು. ಅಂದರೆ ನೋಡಿ, ಇಲ್ಲಿ ಲ್ಯಾಂಡ್ ಲಾ ಇದೆ, ಲ್ಯಾಂಡ್ ಬಗ್ಗೆ ತಿಳ್ಕೊಬೋದು, ಅಥವಾ ನೀವು ಇಂಟರ್ನ್ಯಾಷನಲ್ ಲಾ ತಿಳ್ಕೊತಾ ಇದ್ದೀರಾ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತವೆ ಗೈಸ್, ಪ್ರತಿಯೊಂದು ಸಬ್ಜೆಕ್ಟು ಇಂಟ್ರೆಸ್ಟಿಂಗ್ ಆಗಿರ್ತವೆ. ನಾನು ಒಬ್ಬ LLB ಸ್ಟೂಡೆಂಟಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತವೆ. ಓದಬೇಕು ಅನ್ನೋ ಛಲ ಇರಬೇಕು, ಮನಸ್ಸಿರಬೇಕು, ಮತ್ತು ಅದಕ್ಕೆ ಇಷ್ಟಪಟ್ಟು ಓದಿ ಗೈಸ್, ಇಷ್ಟಪಟ್ಟು LLB ಡಿಗ್ರಿ ಮಾಡ್ತೀನಿ ಅಂತ ಬನ್ನಿ, ಹಾಗೇ ಆಗುತ್ತೆ ಗೈಸ್. ಸೊ ನೆಕ್ಸ್ಟು ಕ್ಲಿನಿಕಲ್ ಕೋರ್ಸ್ 6 ಇರುತ್ತೆ. ಇದು ಕ್ಲಿನಿಕಲ್ ಕೋರ್ಸು 6 ಅಂತ ಇರುತ್ತೆ. ಅದರಲ್ಲಿ ಮೂಟ್ ಕೋರ್ಟ್ ಎಕ್ಸಸೈಸು ಮತ್ತು ಮೂಟ್ ಕೋರ್ಟ್ ಪ್ರಾಕ್ಟೀಸ್ ಅಂತ ನೀವು ಮಾಡಬೇಕಾಗುತ್ತೆ. ಅದನ್ನು ಕೂಡ ಡ್ರಾಫ್ಟಿಂಗ್ ಮಾಡಿ ಕೊಡಬೇಕಾಗುತ್ತೆ ಗೈಸ್. ಇದಿಷ್ಟು ನಿಮಗೆ 3 years LLB ಸಬ್ಜೆಕ್ಟ್ಸ್ ಯಾವುದ್ಯಾವುದಿದೆ ಅಂತ ಅಂದ್ಬಿಟ್ಟು ಮಾಡುವಂಥ ವಿಡಿಯೋ. ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು, ಯಾವ ಮಾಹಿತಿ ಕೊಡಬೇಕು ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ನೋಟ್ಸ್ ಅಥವಾ ಸಿಲೆಬಸ್ ಏನಾದರೂ ನಿಮಗೆ ಕಾಪಿ ಬೇಕು ಅಂತಂದರೆ ಟೆಲಿಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ಹೋಗಿ ಜಾಯ್ನ್ ಆಗಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.